Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರೇವಣ್ಣ ಜಾಮೀನು ಬಗ್ಗೆ ಇಂದೇ ಆದೇಶ ಹೊರಬೀಳುತ್ತೆ. ರೇವಣ್ಣ ಜಾಮೀನು ಬಗ್ಗೆ ಇಂದೇ ಆದೇಶ. ಒಂದು ಕಡೆ ಜೈಲಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ ಆತಂಕ ಶುರುವಾಗಿದೆ, ಢವಢವ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅಂತ ಹೇಳಿ ಪ್ರತಿ ಕ್ಷಣವನ್ನ ಕೂಡ ಕಳವಳದಲ್ಲೇ ಕಳೀತಾ ಇದ್ದಾರೆ. ಈ ನಡುವೆ ವಾದ ಪ್ರತಿವಾದ ಆಗಿದೆ. ರೇವಣ್ಣನವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಹಿಂದೆ ಜಾಮೀನು ನೀಡಬೇಕೋ ಬೇಡವೋ ಅನ್ನೋ ನಿರ್ಧಾರ ಹಿಂದೆ ಆದೇಶವನ್ನ ಪ್ರಕಟಿಸೋದಾಗಿ ಜಡ್ಜ್ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿದ್ರು, ತನಿಖಾ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ವಾದ ಪ್ರತಿವಾದ ಕೂಡ ಆಗಿದೆ. ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. ಹಾಗಾಗಿ ಅದರ ಆಧಾರದ ಮೇರೆಗೆ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧರಿಸಿ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆ ನಿರ್ಧಾರ ಇವತ್ತೇ ಪ್ರಕಟವಾಗುತ್ತೆ. ವಿಚಾರಣೆ ಮುಂದೂಡಿಕೆ ಆಗೋದಾಗ್ಲಿ ಇದ್ಯಾವ ಲಕ್ಷಣವೂ ಕೂಡ ಕಂಡು ಬರ್ತಾ ಇಲ್ಲ. ಸಾಧ್ಯವಾದ್ರೆ 5 ಗಂಟೆಯ ವೇಳೆಗೆ ಆದೇಶವನ್ನ ಪ್ರಕಟಿಸ್ತೇನೆ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಧ್ಯವಾದ್ರೆ 5 ಗಂಟೆಯ ಒಳಗಡೆ, ಇನ್ನೊಂದು ಗಂಟೆಯ ಒಳಗಡೆ, ಈಗಾಗಲೇ 4 ಗಂಟೆ ಆಗಿದೆ, ಇನ್ನೊಂದು ಗಂಟೆಯಲ್ಲಿ ಎಲ್ಲವನ್ನ ಅಳಿತು ತೂಗಿ ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಮುಖ ಗಂಭೀರ ವಿಚಾರಗಳನ್ನ ಪರಿಗಣಿಸಿ ನ್ಯಾಯಾಧೀಶರು ರೇವಣ್ಣವರ ಜಾಮೀನು ಅರ್ಜಿಯ ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ, ಆದೇಶವನ್ನ ಕೊಡಲಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರೇ ಇದನ್ನ ಹೇಳಿದ್ದಾರೆ. ಸಾಧ್ಯ ಆದರೆ 5 ಗಂಟೆ ಒಳಗಡೆ ನಾನು ಆದೇಶವನ್ನ ಕೊಡ್ತೀನಿ ಅಂತ ಹೇಳಿ. ಮೊನ್ನೆಯೂ ಕೂಡ ವಾದ ಪ್ರತಿವಾದ ಆಗಿತ್ತು. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಇದ್ರು, ಆದರೆ ಜಾಮೀನು ಸಿಗಲಿಲ್ಲ. ಜೈಲಿನಲ್ಲೇ ಇರಬೇಕಾಯಿತು ಎಚ್.ಡಿ. ರೇವಣ್ಣನವರು. ಇದೀಗ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೀತು. ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಸಿ.ವಿ. ನಾಗೇಶ್ ಅವರು ಎಚ್.ಡಿ. ರೇವಣ್ಣ ಅವರ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಅವರ ವಾದ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಎಚ್.ಡಿ. ರೇವಣ್ಣನವರ ಪರವಾಗಿ ಅವರಿಗೆ ಜಾಮೀನು ಸಿಗುವಂತಹ ಒಂದು ನಿರೀಕ್ಷೆಯಲ್ಲಿ ವಕೀಲರು ಕೂಡ ಇದ್ದಾರೆ. ಹಾಗೆಯೇ ಎಚ್.ಡಿ. ರೇವಣ್ಣ ಅವರು ಕೂಡ ಇದ್ದಾರೆ. ಆದೇಶವನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಮೂರ್ತಿಗಳು. ರೇವಣ್ಣ ಜಾಮೀನು ಬಗ್ಗೆ ಹಿಂದೆ ಆದೇಶ ಹೊರಬೀಳುತ್ತೆ 5 ಗಂಟೆಯ ಒಳಗಡೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಕಳೆದ ಕೆಲ ದಿನಗಳಿಂದಲೂ ಕೂಡ. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾರೆ. ಅದಾದ್ಮೇಲೆ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸ್ತಾರೆ. ಅವರನ್ನ 4 ದಿನಗಳ ಕಾಲ ವಿಚಾರಣೆಗೋಸ್ಕರ ಎಸ್ಐಟಿ ಕಸ್ಟಡಿಗೆ ಕೊಡಲಾಗುತ್ತೆ. ಅದಾದ್ಮೇಲೆ ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಈ ನಡುವೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ. ಅದಾದ್ಮೇಲೆ ಮತ್ತೆ ಜಾಮೀನಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗುತ್ತೆ. ಮೊನ್ನೆ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು, ಆದರೆ ಆಗಲೂ ಕೂಡ ಜಾಮೀನು ಸಿಗಲಿಲ್ಲ. ಇದೀಗ ಇವತ್ತು ಮತ್ತೆ ವಿಚಾರಣೆಗೆ ಜಾಮೀನು ಅರ್ಜಿ ಬಂದಿದೆ. ವಾದ ಪ್ರತಿವಾದ ಆಗಿದೆ. ಇವತ್ತೇ ಆದೇಶ ಪ್ರಕಟವಾಗುವ ನಿರೀಕ್ಷೆ ಇದೆ. ಜಡ್ಜ್ ಕೂಡ ಅದನ್ನೇ ಹೇಳಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇವತ್ತು ಎಚ್.ಡಿ. ರೇವಣ್ಣನವರು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ವಕೀಲರಿಗೂ ಕೂಡ ಅದೇ ನಿರೀಕ್ಷೆ ಇದೆ. ವಾದ ಪ್ರತಿವಾದ ಹೇಗ್ ನಡೀತು? 5 ಗಂಟೆಯ ಒಳಗಡೆ ಆದೇಶ ಪ್ರಕಟವಾಗುತ್ತಾ ಅಂತ? ಮಧುಶ್ರೀ, ಇವತ್ತು ಸಂಜೆ 5ರಿಂದ 6 ಗಂಟೆ ಮಧ್ಯದಲ್ಲಿ ಆದೇಶ ಪ್ರಕಟ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಇದರಲ್ಲಿ ಸುಮಾರು 2 ದಿನಗಳ ಕಾಲ ವಿವರವಾದಂತಹ ಒಂದು ವಾದ ಮಂಡನೆ ಆಗಿದೆ. ಇದರಲ್ಲಿ 364A ಕೆಳಗಡೆ ಅಂದ್ರೆ ಅಪಹರಣ, ಅಂದ್ರೆ ರ್ಯಾನ್ಸಮ್ಗೋಸ್ಕರ ಅಪಹರಣ ಅಂತ ಏನ್ ಸೆಕ್ಷನ್ ಹಾಕಿದ್ದಾರೆ. ಅದರಲ್ಲಿ ಜೀವಾವಧಿ ಮತ್ತೆ ಮರಣದಂಡನೆ ಇರುವಂತ ಸೆಕ್ಷನ್. ಹೀಗಾಗಿ ಜಾಮೀನು ಕೊಡಬಾರದು ಅಂತೇಳಿ ಪ್ರಬಲ ವಾದವನ್ನ SPP ಅಂದ್ರೆ SIT ಪರ ವಕೀಲರು ಮಂಡಿಸಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಅಂದ್ರೆ 364A ಏನಿದೆ ಅದು ಅಟ್ರಾಕ್ಟ್ ಆಗೋದಿಲ್ಲ. ಹೀಗಾಗಿ ಜಾಮೀನು ಕೊಡಲೇಬೇಕು. ಜೊತೆಗೆ ಪ್ರೊಸೀಜರ್ ಸರಿಯಾಗಿ ಫಾಲೋ ಮಾಡಿಲ್ಲ. ಮತ್ತೆ ನೊಂದ ಮಹಿಳೆ ಏನಿದೆ, ಸಂತ್ರಸ್ತೆ ಏನಿದ್ದಾರೆ, ಅವರು ಸಿಕ್ಕ ತಕ್ಷಣ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿಲ್ಲ. 4-5 ದಿನ ಅಂದ್ರೆ 8ನೇ ತಾರೀಕುವರೆಗೂ ಕೂಡ ರಿಮೈಂಡ್ ಅಪ್ಲಿಕೇಶನ್ ಅದನ್ನು ಉಲ್ಲೇಖನೆ ಮಾಡಿಲ್ಲ. ಆ ಹೇಳಿಕೆ ದಾಖಲಿಸಿದಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಹೀಗಾಗಿ ಸಾಕಷ್ಟು ತನಿಖೆಯಲ್ಲಿ ಲೋಪದೋಷ ಇದೆ. ಮತ್ತೆ ಇದು ಗಂಭೀರ ಪ್ರಕರಣ ಅಲ್ಲ, ಮತ್ತೆ ಇದು ಅಪಹರಣದ ಪ್ರಕರಣವೇ ಅಲ್ಲ ಅಂತೇಳಿ ರೇವಣ್ಣ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಈಗ 2 ಕಡೆ ವಾದ ಮಂಡನೆ ಕೇಳಿ ಈಗ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಇನ್ನು ಒಂದು 5 ಗಂಟೆ ಒಳಗಡೆ 5 ಗಂಟೆಗೆ ನಾನು ಆದೇಶ ಪ್ರಕಟಿಸೋದಕ್ಕೆ ಸಾಧ್ಯ
ಸಾಧ್ಯವಾದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದ್ ವೇಳೆ ಏನಾದ್ರು ಕೋರ್ಟ್ ಏನಾದ್ರು ಅಂದ್ರೆ 5 ಗಂಟೆ ಒಳಗಡೆ ಆದೇಶ ಸಿದ್ಧಪಡಿಸೋದಕ್ಕೆ ಸಾಧ್ಯ ಆದ್ರೆ, ಯಾಕಂದ್ರೆ ಈಗ ಅವರು ಕೋರ್ಟ್ ಈಗ ಮುಂದೂಡಿಕೆ ಆಗಿದೆ 5 ಗಂಟೆಗೆ. ಹೀಗಾಗಿ ಒಂದ್ ವೇಳೆ ಜಡ್ಜಿ ಏನಾದ್ರು ತಮ್ಮ ಚೇಂಬರ್ ನಲ್ಲಿ ಆದೇಶ ಅಂದ್ರೆ ಸಿದ್ಧಪಡಿಸೋದ್ರಲ್ಲಿ ಯಶಸ್ವಿ ಆದ್ರೆ, ಅಂದ್ರೆ ಎರಡೂ ಕಡೆ ವಾದ ಮಂಡನೆಯನ್ನ ಪಡಿಸಿ ತಮ್ಮ ಒಂದು ಒಪಿನಿಯನ್ ಫೈನಲ್ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಆದ್ರೆ ಇವತ್ತು ಸಂಜೆನೆ 5 ಗಂಟೆ ಅಥವಾ 5:15 ಅಷ್ಟರಲ್ಲಿ ಈ ಬಗ್ಗೆ ಒಂದು ಆದೇಶವನ್ನು ಪ್ರಕಟಿಸಬಹುದು. ಒಂದ್ ವೇಳೆ ಏನಾದ್ರು ಜಾಮೀನು ಸಿಕ್ಕಿದ್ರೆ ಇವತ್ತು ಅಥವಾ ನಾಳೆ ಏನು ರೇವಣ್ಣ ಅವರು ರಿಲೀಸ್ ಆಗ್ಬೋದು. ಒಂದ್ ವೇಳೆ ಜಾಮೀನು ಸಿಕ್ಕದೆ ಹೋದ್ರೆ ಆಗ ಹೈಕೋರ್ಟ್ ಹೋಗೋದು ಒಂದೇ ರೇವಣ್ಣ ಮುಂದೆ ಇರುವಂತ ಆಯ್ಕೆ. ಹೀಗಾಗಿ ಇವತ್ತಿನ ಒಂದು ಆದೇಶ ಏನಿದೆ ಬಹಳ ಇಂಪಾರ್ಟೆಂಟ್. ಎಚ್ ಡಿ ರೇವಣ್ಣ ಅವರ ಪಾಲಿಗೆ ಇದು ಬಹಳ ನಿರ್ಣಾಯಕ. ಮತ್ತೆ ಇವತ್ತು ಲಿಖಿತ ವಾದ ಮಂಡನೆ ಸಲ್ಲಿಸೋದಕ್ಕೂ ಕೂಡ SPP ಪ್ರಯತ್ನ ಪಟ್ಟರು. ಬಟ್ ಅದಕ್ಕೆ CV ನಾಗ್ ಅಂದ್ರೆ ರೇವಣ್ಣ ಪರ ವಕೀಲರು ಅದಕ್ಕೆ ಆಕ್ಷೇಪ ಎತ್ತಿದ್ರು. ಎಲ್ಲಾ ವಾದ ಮಂಡನೆ ಓರಲ್ ಆಗಿ ಮಾಡಿದ್ಮೇಲೆ ಕೊನೆ ಹಂತದಲ್ಲಿ ಈ ತರ ಲಿಖಿತ ವಾದ ಮಂಡನೆ ಸಲ್ಲಿಸೋದು ತಪ್ಪು, ಯಾಕಂದ್ರೆ ನಮಗೂ ಕೂಡ ಅವಕಾಶ ಕೊಡಬೇಕಾಗತ್ತೆ. ಮತ್ತೆ ಇದು ವಿಳಂಬ ಮಾಡುವಂತ ತಂತ್ರ. ಈಗಾಗಲೇ 3-4 ದಿನ ವಿಳಂಬ ಆಗಿದೆ, ಮತ್ತೆ ವಿಳಂಬ ಮಾಡಬಾರ್ದು ಅಂತೇಳಿ ತಕರಾರು ಎತ್ತಿದ್ರು. ಹೀಗಾಗಿ ಕೋರ್ಟ್ ಈಗ ನಿಮ್ಮ ಏನು ತೀರ್ಪುಗಳೇನು ನೀವು ಕೊಟ್ಟಿದ್ದೀರಾ ಅದನ್ನ ನೀವು ಸಲ್ಲಿಸಿ ಸಾಕು ಅಂತ ಹೇಳಿ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಹೀಗಾಗಿ 5 ಗಂಟೆ ಅಥವಾ 5:15 ಒಳಗಡೆ ತೀರ್ಪು ಆದೇಶ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಮಧುಶ್ರೀ. ರಮೇಶ್, ಇನ್ನು ಸಾಧ್ಯತೆಯ ಬಗ್ಗೆ ಮಾತನಾಡೋದಾದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಅಂತ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗೋ ವಿಚಾರದಲ್ಲಿ? ಮಧುಶ್ರೀ, ಯಾವುದೇ ಒಂದು ಜಾಮೀನು ಅರ್ಜಿಯ ಒಂದು ತೀರ್ಪು ಕೊಡುವಂತದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರ. ಯಾಕೆಂತಂದ್ರೆ ಈ ಕೇಸ್ನಲ್ಲಿ ಎರಡೂ ಕಡೆನೂ ಪ್ರಬಲ ವಾದ ಮಂಡನೆ ನಡೆದಿದೆ. SIT ಕೂಡ ಈಗಾಗಲೇ ಏನೋ ಅರೆಸ್ಟ್ ಆಗಿದ್ದಾರೆ, ರೇವಣ್ಣ ಅರೆಸ್ಟ್ ಆಗಿದ್ರೆ. ಜೊತೆಗೆ ಆ ಪುತ್ರನನ್ನ ದೇಶ ಬಿಟ್ಟು ಹೊರಗಡೆ ಹೋಗೋದ್ರಲ್ಲಿ ಅವ್ರ ಪಾತ್ರ ಬಹಳ ದೊಡ್ಡದಿದೆ. ಜೊತೆಗೆ ಇದರಲ್ಲಿ ಒಳಸಂಚು ಕೂಡ ಇದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಅಂದ್ರೆ ಈಗ ಕಿಡ್ನಾಪ್ ಮಾಡುವಂತ ಉದ್ದೇಶನೇ ಏನು ಒಂದು ದೂರು ದಾಖಲಾಗೋದ್ರಿಂದ ತಪ್ಪಿಸೋದಕ್ಕೆ, ಅಂದ್ರೆ ಒಂದು ಏನು ರೇಪ್ ಕೇಸ್ ಏನು ಆ ಮಹಿಳೆ ದಾಖಲಿಸೋ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನ ತಡೆಗಟ್ಟುವಂತ ಉದ್ದೇಶದಿಂದ ಈ ರೀತಿ ಅಪಹರಣ ಮಾಡಿದ್ರು ಅನ್ನುವಂತ ಆರೋಪ ಈಗ SIT SPP ಅವರದಾಗಿದೆ. ಹೀಗಾಗಿ ಈ ಕೇಸ್ನಲ್ಲಿ ಜಾಮೀನು ಕೊಡಬಾರ್ದು. ಮತ್ತೆ ಇದರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸುವಂತ ಅಪರಾಧ ಅಥವಾ ಮರಣದಂಡನೆ ವಿಧಿಸುವಂತ ಅಪರಾಧ ಇದೆ. ಹೀಗಾಗಿ ಕೊಡಬಾರ್ದು ಅಂತೇಳಿ ಅವ್ರು ಪ್ರಬಲ ವಾದ ಮಂಡನೆಯನ್ನ ಮಾಡಿದ್ರೆ. ಜೊತೆಗೆ ಬೇರೆ ಬೇರೆ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ನಾವು ದಾಖಲಿಸಿದೀವಿ. ಮತ್ತೆ ಸಂತ್ರಸ್ತ ಮಹಿಳೆಯ ಒಂದು 164 ಹೇಳಿಕೆಯನ್ನು ಕೂಡ ದಾಖಲಿಸಿದೀವಿ ಅನ್ನುವಂತ ಒಂದು ವಾದ ಮಂಡನೆಯನ್ನ ಮಾಡಿದ್ದಾರೆ. ಆದ್ರೆ ಇದು ರೇರ್ ಕೇಸ್ ಅಂದ್ರೆ ಗಂಭೀರ ಪ್ರಕರಣ ಅಲ್ಲ. ಜೊತೆಗೆ ಇದು ಅಪಹರಣದ ಕೃತ್ಯ ಬರೋದೇ ಇಲ್ಲ, ಯಾಕಂದ್ರೆ ಬೇಡಿಕೆ ಇಟ್ಟಿಲ್ಲ. ಯಾವುದೇ ಒಂದು ಅಪಹರಣ ಆಗಬೇಕು ಅಂದ್ರೆ ಏನಾದ್ರು ಒಂದು ಬೇಡಿಕೆ ಇಟ್ಟಿರ್ಬೇಕು, ಮತ್ತೆ ಬಲವಂತವಾಗಿ ಅಪಹರಣ ಮಾಡಿರ್ಬೇಕು. ಆದ್ರೆ ಇಲ್ಲಿ ಆಕೆ ರೇವಣ್ಣ ಅವರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತ ಮಹಿಳೆ, ಸುಮಾರು 10 ವರ್ಷಗಳಿಂದ ರೇವಣ್ಣ ಮನೆಗೆ ಹೋಗ್ತಿದ್ದಂತ ಮಹಿಳೆ. ಹೀಗಾಗಿ ಇಲ್ಲಿ ಅಪಹರಣದ ಪ್ರಶ್ನೆ ಉದ್ಭವಿಸುವುದಿಲ್ಲ. ಹಿಂದೆ ಒಂದ್ಸಲ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕಳೆದುಕೊಂಡು ಅಲ್ಲೇ ಬಿಟ್ಟಿದ್ರು. ಹೀಗಾಗಿ ಮತ್ತೆ ಅವರು ಅಲ್ಲಿ ಹೋಗಿದ್ದಾರೆ. ಸೊ ಇದು ಅಪಹರಣದ ಒಂದು ವ್ಯಾಖ್ಯಾನಕ್ಕೆ ಒಳಪಡೋದಿಲ್ಲ ಅಂತೇಳಿ ರೇವಣ್ಣ ಅವರ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ ಏನಾದ್ರು ಒಂದ್ ವೇಳೆ ಇದರಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗುವ ಅಂಶಗಳಿವೆ ಅಂತಂದ್ರೆ ಆಗ ಕೋರ್ಟ್ ಜಾಮೀನನ್ನು ನಿರಾಕರಿಸಬಹುದು. ಒಂದ್ ವೇಳೆ ಕೋರ್ಟ್ಗೆ ಏನಾದ್ರು ಇದು ಅಂದ್ರೆ ಷರತ್ತುಗಳನ್ನು ವಿಧಿಸಿ, ಯಾಕಂದ್ರೆ ಕೊನೆಯಲ್ಲಿ CV ನಾಗೇಶ್ ಅವರು ಒಂದು ಮನವಿ ಮಾಡಿದ್ದೇನೆಂದ್ರೆ ನೀವು ಯಾವುದೇ ರೀತಿಯಾದ ಕಠಿಣ ಷರತ್ತನ್ನು ವಿಧಿಸಿ, ಬೇಕಾದ್ರೆ KR ನಗರಕ್ಕೆ ನೀವು ಪ್ರವೇಶ ನೀಡಬೇಡಿ, ಯಾಕಂದ್ರೆ ಅಲ್ಲಿ ವಿಕ್ಟಿಮ್ ಇರೋದು KR ನಗರದಲ್ಲಿ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರವೇಶವನ್ನು ನಿಷೇಧ ಮಾಡಿ ಎಚ್ ಡಿ ರೇವಣ್ಣ ಅವರಿಗೆ. ಆ ರೀತಿ ಷರತ್ತುಗಳನ್ನು ಯಾವ್ದಾದ್ರು ಷರತ್ತುಗಳನ್ನು ವಿಧಿಸಿ ನೀವು ಜಾಮೀನನ್ನು ಕೊಡಿ, ಮತ್ತೆ ಜಾಮೀನಿನ ಏನ್ ಷರತ್ತುಗಳಿದೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತೇಳಿ ಮನವಿಯನ್ನ ಮಾಡಿದ್ರು. ಕೋರ್ಟ್ ಏನಾದ್ರು ಇದಕ್ಕೆ ಕನ್ವಿನ್ಸ್ ಆದ್ರೆ ಆಗ ಜಾಮೀನು ಕೊಡೋದಕ್ಕೂ ಕೂಡ ಮುಂದಾಗಬಹುದು. ಹೀಗಾಗಿ ಇದೆಲ್ಲವೂ ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತೆ ವಿಚಾರ. 5 ಗಂಟೆ ಅಥವಾ 5:15 ಒಳಗಡೆ ಕೋರ್ಟ್ ತನ್ನ ಒಂದು ಆದೇಶವನ್ನ ಕೊಡಲಿದೆ. ಮಧುಶ್ರೀ. ಧನ್ಯವಾದ ರಮೇಶ್, ತಮ್ಮ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.